ನಮಸ್ತೆ. ರಾಜಯೋಗಗಳಲ್ಲಿ ಸದಾ ಸಂಚಾರಿ ಯೋಗ, ನೀಚಭಂಗ ರಾಜಯೋಗ. ಲಗ್ನಾಧಿಪತಿಯೋ ಅಥವಾ ಲಗ್ನಾಧಿಪತಿ ಇರುವ ರಾಶಿಯ ಅಧಿಪತಿ ಚರ ರಾಶಿಯಲ್ಲಿರಬೇಕು. ಜಾತಕನು ಯಾವಾಗಲೂ ಅಲೆದಾಡುತ್ತಿರ್ತಾನೆ. ಲಗ್ನಾಧಿಪತಿ ಬುಧ, ಈ ಕುಂಡಲಿ ನೋಡಿಕೊಳ್ಳಿ. ಬುಧ ಇರುವುದು ಕನ್ಯದಲ್ಲಿ, ಅದರ ಅಧಿಪತಿ ಬುಧನೇ. ಕನ್ಯಾ ದ್ವಿಸ್ವಭಾವ ರಾಶಿ. ಕೆಲವು ದಿನ ಸ್ಥಿರ, ಕೆಲವು ದಿನ ಸುತ್ತಾಟ. ಲಗ್ನಾಧಿಪತಿ ಚರ ರಾಶಿಯಲ್ಲಿದ್ದು ಆತನಿರುವ ಮನೆಯ ಅಧಿಪತಿ ಚರ ಇದ್ದರೆ ಸದಾ ಸಂಚಾರಿ. ಸ್ಥಿರ ರಾಶಿಯಲ್ಲಿದ್ದರೆ ಜಾತಕರು ಒಂದು ಕಡೆ ಸ್ಥಿರವಾಗಿ ನಿಲ್ಲುತ್ತಾರೆ. ನೀಚಭಂಗ. ನೀಚಗ್ರಹ ಇರುವ ಮನೆಯ ಅಧಿಪತಿ ಉಚ್ಚನಾಗಿರಬೇಕು. ಲಗ್ನದಿಂದಾಗಲಿ ಚಂದ್ರನಿಂದಾಗಲಿ ಕೇಂದ್ರದಲ್ಲಿ ಇರಬೇಕು. 1, 4, 10. ನೀಚ ಗ್ರಹದಲ್ಲಿರುವ ಗ್ರಹವನ್ನು ರಾಶ್ಯಾಧಿಪತಿ ನೋಡಬೇಕು. ನೀಚ ಗ್ರಹವು ಚಂದ್ರ ಮತ್ತು ಲಗ್ನದಿಂದ ಕೇಂದ್ರದಲ್ಲಿ ಇರಬೇಕು, ಆಗ ನೀಚಭಂಗ ಆಗುತ್ತದೆ. ಕೇಮದ್ರುಮ ಯೋಗ. ಇದು ಎಲ್ಲವನ್ನು ಕಳೆದುಕೊಂಡು ಇವರು ಭಿಕಾರಿಗಳು ಆಗಬಹುದು, ಕಷ್ಟ ಅನುಭವಿಸಬಹುದು, ಸಂಪತ್ತು ಕಳೆದುಕೊಂಡು ಮೋಸ ಹೋಗಬಹುದು, ಮೋಸ ಮಾಡಬಹುದು. ಈ ಯೋಗಕ್ಕೆ ಚಂದ್ರನಿಂದ ಎರಡು ಕಡೆಯಲ್ಲಿ ಯಾವ ಗ್ರಹ ಇರಬಾರದು. ಚಂದ್ರ ಲಗ್ನದಿಂದ ಅಥವಾ ಕೇಂದ್ರದಲ್ಲಿ ಗ್ರಹಗಳು ಇರಕೂಡದು. ಲಗ್ನ ಚಂದ್ರ 1, 4, 7, 10ರಲ್ಲಿ ಗ್ರಹ ಇರಬೇಕು. ಹಾಗಿದ್ದಾಗ ಇದು ಭಂಗವಾಗುತ್ತದೆ.